ಬೆಂಗಳೂರಿನಲ್ಲಿ ಅನೇಕ ದಿನಗಳ ನಂತರ ಸುರಿದಂತಹ ಮಳೆಗೆ ರಸ್ತೆಗಳು ನೀರಿನಲ್ಲಿ ತುಂಬಿ ಜಲಾವೃತವಾಗಿರುವಂತಹ ದೃಶ್ಯ ನೀವು ಕಾಣಬಹುದು. ಈಗ ನಾನು ಸದ್ಯ ಹಳೆ ಮಲ್ಯ ಆಸ್ಪತ್ರೆ ರಸ್ತೆಯಲ್ಲಿ ಇರುವಂತದ್ದು, ಅಂದ್ರೆ ಕಂಠೀರವ ಕ್ರೀಡಾಂಗಣ ಪಕ್ಕದ ರಸ್ತೆಯಲ್ಲಿ ಇದ್ದೀನಿ. ಈ ಒಂದು ರಸ್ತೆಯಲ್ಲಿ ನೀರು ಯಾವ ರೀತಿಯಾಗಿ ತುಂಬಿಕೊಂಡಿದೆ ಅನ್ನೋ ದೃಶ್ಯವನ್ನ ನೀವು ಕಾಣಬಹುದು. ಅಂದ್ರೆ ರಸ್ತೆಯಲ್ಲಿ ನೀರಿನಿಂದ ಜಲಾವೃತವಾಗಿದ್ದು ಆ ನೀರು ವಾಹನಗಳು ಚಲಿಸಿದಾಗ ಫುಟ್ಪಾತ್ಗೆ ಬರುವಷ್ಟು ಇಲ್ಲಿ ನೀರು ತುಂಬಿಕೊಂಡಿದೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಳೆ ಸುರಿದಂತಹ ಮಳೆಯಿಂದಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಈ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತದ್ದು. ಇನ್ನು ಅನೇಕ ಕಡೆ ಈ ಒಂದು ಮಳೆ ಅರ್ಧ ಮುಕ್ಕಾಲು ಗಂಟೆ ಹೆಚ್ಚು ಕಾಲ ಸುರಿದ್ರಿಂದ ವಾಹನ ಸವಾರರಿಗೆ, ಅಂದ್ರೆ ಮನೆಗೆ ಹೋಗುವಂತಹ ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆಯನ್ನ ತಂದೊಡ್ಡಿರುವಂತದ್ದು. KR ಸರ್ಕಲ್ ಸುತ್ತಮುತ್ತ, ವಿಧಾನಸೌಧ ಸುತ್ತಮುತ್ತ ಮತ್ತು ಕಂಠೀರವ ಕ್ರೀಡಾಂಗಣ ಸುತ್ತಮುತ್ತ ಸೇರಿದಂತೆ ಅನೇಕ ಕಡೆ ಈ ರೀತಿಯಾಗಿ ಮಳೆ ಆರ್ಭಟಿಸಿರುವಂತದ್ದು. ಇದರಿಂದಾಗಿ ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಅದರಲ್ಲೂ ಸಹ ದ್ವಿಚಕ್ರ ವಾಹನಗಳಿಗೆ, ಈ ಒಂದು ಸವಾರರಿಗೆ ಬೇರೆ ವಾಹನಗಳು ಈ ರಸ್ತೆಯಲ್ಲಿ ಚಲಿಸಿದಾಗ ನೀರು ಅವ್ರಿಗೆ ಚೆಲ್ಲೋದ್ರಿಂದ ಸ್ವಲ್ಪ ಅವ್ರಿಗೆ ಸಮಸ್ಯೆಗಳು ಈ ಒಂದು ರಸ್ತೆಯಲ್ಲಿ ಆಗ್ತಾ ಇರುವಂತದ್ದು. ಸದ್ಯ ಇನ್ನೂ ಸಹ ಬೆಂಗಳೂರಿನ ಅನೇಕ ಕಡೆ ಮಳೆ ಸಾಧಾರಣವಾಗಿ ಬೀಳ್ತಾ ಇರುವಂತದ್ದು. ಆದ್ರೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಸುರಿದಂತಹ ಮಳೆಗೆ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ